ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಹ್ಯಾರಿ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನಿವತ್ತು ಹ್ಯಾರಿ ಬೇಸಿಕ್ ಕ್ಲಾಸನ್ನೇ ತೋರಿಸ್ತಾ ಇದ್ದೀನಿ. ಹೋದ ಲಾಗಲ್ಲಿ ನಾನು ಇನ್ನರ್ ಸ್ಟಿಚ್ಚನ್ನ ತೋರಿಸಿದ್ದೆ, ಇನ್ನರ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಇವತ್ತು ನಾನು ಟೈಪ್ಸ್ ಆಫ್ ಚೈನ್ ಸ್ಟಿಚಸ್ನ ತೋರಿಸ್ತಾ ಇದ್ದೀನಿ. ಇದು ಇವಾಗ ಹಾಕ್ತಾ ಇರೋದು ರಿವರ್ಸ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಔಟ್ಲೈನ್ ಕೊಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಗ್ರ್ಯಾಂಡ್ ವರ್ಕ್ ಹಾಕುವಾಗ. ನೋಡಿ, ಇವಾಗ ಫಸ್ಟು ಒಂದು ಲೇಯರು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬಂದೆ. ಇವಾಗ ಅಲ್ಲೊಂದು ಶಾರ್ಟ್ ಸ್ಟಿಚ್ ಕೊಟ್ಟು ರಿವರ್ಸ್ ಮತ್ತು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಇವಾಗೇನು ಹಾಕಿದ್ನಲ್ವ ಚೈನ್ ಸ್ಟಿಚ್ಚು, ಆ ಚೈನ್ ಇದೆ ಅಲ್ವಾ, ಆ ಚೈನ್ ಮಿಡಲ್ಗೆ ನಾನು ತಿರ್ಗಾ ರಿವರ್ಸ್ ಆಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ಇದಕ್ಕೆ ನಾವು ರಿವರ್ಸ್ ಚೈನ್ ಸ್ಟಿಚ್ ಅಂತ ಹೇಳೋದು. ನೀವು ಚೈನ್ ಸ್ಟಿಚ್ನ ಪರ್ಫೆಕ್ಟಾಗಿ ಕಲ್ತ್ರಿ ಅಂದರೆ ಮಿಕ್ಕಿದ್ದೆಲ್ಲ ಸ್ಟಿಚಸ್ಗಳು ಈಸಿಯಾಗಿ ಬಂದುಬಿಡುತ್ತೆ. ಮೊದಲು ಚೈನ್ ಸ್ಟಿಚ್ನ ಪರ್ಫೆಕ್ಟಾಗಿ ಕಲೀರಿ. ಇನ್ನು ನನ್ನ ಬೇಸಿಕ್ ಕ್ಲಾಸಲ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬೇಸಿಕ್ ಕ್ಲಾಸ್ದೇ ಒಂದು ಪ್ಲೇ ಲಿಸ್ಟ್ ಇದೆ, ನೀವು ಹೋಗಿ ನೋಡಿದ್ರೆ ನಿಮಗೆ ಹೇಗೆ ಹಾಕೋದು ಅಂತ ಗೊತ್ತಾಗುತ್ತೆ. ಇವಾಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ರಿವರ್ಸ್ ಚೈನ್ ಸ್ಟಿಚ್ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಬಲ್ ಲೇಯರ್ದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, 2 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ಚೈನ್ ಸ್ಟಿಚ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇಲ್ಲ. ನೋಡಿ, ಇದರಲ್ಲೂ ಕೂಡ ಈ ಥರ ಮಿಡಲ್ಗೆ ನಾವು ತಿರ್ಗಾ ರಿವರ್ಸ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀವಿ. ನೋಡಿ, ಚೈನ್ ಸ್ಟಿಚ್ ಎಷ್ಟು ತೆಳು ಕಾಣಿಸಿದೆ, ಅಲ್ಲಿ ರಿವರ್ಸ್ ಚೈನ್ ಸ್ಟಿಚ್ ಹಾಕುವಾಗ ಎಷ್ಟು ಸ್ವಲ್ಪ ದಪ್ಪ ಕಾಣಿಸುತ್ತೆ ಥ್ರೆಡ್ಡಲ್ಲಿ, 4 ಎಳೆ ದಾರ ಕಾಣಿಸುತ್ತೆ. ಔಟ್ಲೈನ್ ಕೊಡೋಕ್ಕೆ ಅಥವಾ ಬೇರೆ ಬೇರೆ ಡಿಸೈನ್ಸ್ ಹಾಕುವಾಗ ಇದೆಲ್ಲ ಹೆಲ್ಪ್ ಆಗುತ್ತೆ. ನೀವು ಸ್ಟಿಚಸ್ನ ಕಲಿಯೋಕ್ಕೆ ನೆಕ್ಸ್ಟ್ ವರ್ಕ್ ಮಾಡುವಾಗ ಈ ಥರ ಸ್ಟಿಚಸ್ನೆಲ್ಲ ಕಲಿತ್ರೆ ನೆಕ್ಸ್ಟ್ ವರ್ಕ್ ಹಾಕುವಾಗ ನಿಮಗೆ ಎಂಥ ವರ್ಕ್ ಆದ್ರೂ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಈ ಥರ ರಿವರ್ಸ್ ಚೈನ್ ಸ್ಟಿಚ್ನ ಹಾಕೋದು. ಒಂದು ಸರಿ ಇಲ್ಲ 2 ಸರಿ ನೋಡಿ ಕಲ್ತ್ಕೊಳ್ಳಿ. ಒಂದು ಸರಿ ಗೊತ್ತಾಗದೇ ಇದ್ದರೆ ಸ್ಕಿಪ್ ಮಾಡದೆ ನೋಡಿ ಹೇಗೆ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ ರಿವರ್ಸ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದಂತ. ಇವಾಗ ನಾನು ಅಂದರೆ ಬ್ಯಾಕ್ ಸ್ಟಿಚ್ ಅಂತ ಬರುತ್ತೆ ಚೈನ್ ಸ್ಟಿಚ್ಚಲ್ಲೇ, ಇದು ಕೂಡ ಒಂದು ಬ್ಯಾಕ್ ಸ್ಟಿಚ್ ಅಂತ ಬರುತ್ತೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಮೊದಲು ಒಂದು ಚೈನ್ ಸ್ಟಿಚ್ ಹಾಕಿ, ಒಂದು ಶಾರ್ಟ್ ಸ್ಟಿಚ್ ಹಾಕಿ, ತಿರ್ಗಾ ರಿವರ್ಸ್ ಚೈನ್ ಸ್ಟಿಚ್ ಹಾಕಿ, ತಿರ್ಗಾ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಬೇಕು. ಅಲ್ಲಿ ಮಿಡಲೆಲ್ಲ ಅವಾಗ ಲಾಕ್ ಆಗುತ್ತೆ. ಇದಕ್ಕೆ ನಾವು ಬ್ಯಾಕ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ. ಮೊದಲು ಈ ಥರ ಚೈನ್ ಸ್ಟಿಚ್ ಹಾಕಬೇಕು. ನೋಡಿ, ಈ ಥರ ಲಾಂಗ್ ಚೈನ್ ಸ್ಟಿಚ್ ಹಾಕಿ, ನೆಕ್ಸ್ಟು ಒಂದು ಶಾರ್ಟ್ ಚೈನ್ ಸ್ಟಿಚ್ ಹಾಕಿ, ತಿರ್ಗಾ ರಿವರ್ಸ್ ಹೋಗಿ ಅಲ್ಲೊಂದು ಶಾರ್ಟ್ ಸ್ಟಿಚ್ ಹಾಕಿ ಲಾಂಗ್ ಸ್ಟಿಚ್ ಹಾಕಬೇಕು. ಆವಾಗ ಅಲ್ಲಿ ಮಿಡಲ್ಲೇ ಲಾಕ್ ಆಗುತ್ತೆ. ನೋಡಿ, ಈ ಥರ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ, ಒಂದು ಶಾರ್ಟ್ ಚೈನ್ ಸ್ಟಿಚ್ ಹಾಕಿ, ರಿವರ್ಸಲ್ಲೊಂದು ಶಾರ್ಟ್ ಸ್ಟಿಚ್ ಹಾಕಿ, ನೇರವಾಗಿ ಒಂದು ಲಾಂಗ್ ಸ್ಟಿಚ್ ಹಾಕಿದ್ರೆ ಅಲ್ಲಿ ಲಾಕ್ ಆಗುತ್ತೆ. ನೋಡಿ ಡಿಸೈನ್ ಹೇಗೆ ಕಾಣಿಸುತ್ತೆ, ಯಾವ ಥರ ಕಾಣಿಸುತ್ತೆ ಅಂತ. ಇದೆಲ್ಲ ಔಟ್ಲೈನ್ ಕೊಡೋಕ್ಕೆ ಡಿಸೈನ್ಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು 3 ಲೇಯರ್ ಚೈನ್ ಸ್ಟಿಚ್ ಹಾಕಿ ನಾವು ಡಬಲ್ ಕಲರ್ ಯೂಸ್ ಮಾಡ್ತಾಯಿದ್ರೆ ಆ ಕಲರ್ ಯೂಸ್ ಮಾಡಿ ಈ ಥರ ಬ್ಯಾಕ್ ಸ್ಟಿಚಸ್ ಒಂದು ಲೇಯರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಇದರಲ್ಲಿ ನಾವು ಸುಮಾರು ವೆರೈಟಿ ಡಿಸೈನ್ಸು ಕೂಡ ಮಾಡ್ಬೋದು, ಬೀಡ್ಸ್ ಕೂಡ ಹಾಕಿ ಮಾಡ್ಬೋದು. ತೋರಿಸ್ತೀನಿ ನಾನು. ಈ ಬ್ಯಾಕ್ ಸ್ಟಿಚ್ ಹಾಕ್ತಾನೆ ಬೀಡ್ ಹಾಕಿ ನಾವು ಹೇಗೆ ವರ್ಕ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಮೊದಲು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ನೋಡಿ ಹೇಗೆ ಹಾಕ್ತಿದ್ದೀನಿ ಅಂತ. ಮೊದಲು ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು, ಶಾರ್ಟ್ ಚೈನ್ ಸ್ಟಿಚ್ ಕೊಟ್ಟು, ತಿರ್ಗಾ ರಿವರ್ಸ್ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು, ನೇರ ಮತ್ತೆ ಲಾಂಗ್ ಚೈನ್ ಸ್ಟಿಚ್ ಹಾಕಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಹೇಗೆ ಹಾಕಿದ್ದೀನಿ ಅಂತ ಗೊತ್ತಾಗೋದು. ನೋಡಿ, ಜರಿ ಥ್ರೆಡ್ಡಲ್ಲಿ ಹೇಗೆ ಹಾಕಿದ್ದೀನಿ ಅಂತ. ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಇದೇ ಥರನೇ ಹಾಕಬೇಕು. 2 ಎಳೆ ದಾರ ತೊಗೊಂಡು ಹಾಕಿದ್ದೀನಿ ನೋಡಿ. ಅದೊಂದು ವಿಡಿಯೋ ಮಾಡಿಲ್ಲ ನಾನು, ಇವಾಗ ನೋಡಿ ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಒಂದು ಶುಗರ್ ಬೀಡನ್ನು ಯೂಸ್ ಮಾಡಿ ನಾನು
ಹೇಗೆ ಹಾಕಿದ್ದೀನಿ ಅಂತ. ಒಂದು ರಿವರ್ಸ್ ಚೈನ್ ಸ್ಟಿಚ್ ಕೊಟ್ಟು, ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು, ಒಂದು ಶಾರ್ಟು, ತಿರ್ಗಾ ರಿವರ್ಸ್ ಒಂದು ಚೈನ್ ಸ್ಟಿಚ್ ಹಾಕಿ, ಮತ್ತು ನೆಕ್ಸ್ಟ್ ಲಾಂಗ್ ಚೈನ್ ಸ್ಟಿಚ್ ಹಾಕಬೇಕು. ಈಗ ಲಾಂಗ್ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ನಾನಿಲ್ಲಿ ನೋಡಿ ಒಂದು ಬೀಡನ್ನ ಹಾಕಿ ಮತ್ತೆ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ಲಾಂಗ್ ಚೈನ್ ಸ್ಟಿಚ್ ಹಾಕ್ತೀನಿ. ಇವಾಗ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ರಿವರ್ಸ್ ಒಂದು ಚೈನ್ ಸ್ಟಿಚ್ ಕೊಟ್ಟು, ಇವಾಗ ಲಾಂಗ್ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಈ ಎರಡೆಳೆ ದಾರನ ನೀಡಲಲ್ಲಿ ಹಿಡ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಒಂದು ಶುಗರ್ ಬೀಡ್ ಹಾಕಿ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ತಿರ್ಗಾ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕ್ತೀನಿ. ನೋಡಿ ಈ ಥರ ವೆರೈಟಿ ಟೈಪ್ಸ್ ಆಫ್ ಡಿಸೈನ್ಸನ್ನು ನಾವು ಮಾಡ್ಬೋದು. ಈ ಥರ ಶುಗರ್ ಬೀಡ್ ಹಾಕ್ಬೋದು, ಅಥವಾ ವೈಟ್ ಬೀಡ್ ಬರುತ್ತಲ್ಲ ಅದನ್ನ ಹಾಕ್ಬೋದು, ಬಂಚ್ ಬೀಡ್ ಹಾಕ್ಬೋದು. ಈ ಥರ ನಾವು ಏನು ಬೇಕಾದರೂ ನಾವು ಡಿಸೈನ್ಸ್ನ ಮಾಡ್ಕೋಬೋದು. ನನ್ನ ವೀಡಿಯೋಸ್ನ ನೀವು ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ, ಬೇಸಿಕ್ ಕ್ಲಾಸಸ್ನ ನೀವು ಇನ್ನೂ ನೋಡಿಲ್ಲ ಅಂದರೆ, ನಾನೊಂದು ಪ್ಲೇಲಿಸ್ಟ್ ಇದೆ ಬೇಸಿಕ್ ಕ್ಲಾಸ್ ಅಂತಲೇ, ಅದನ್ನು ನೋಡ್ಬೋದು. ಅಥವಾ ಆಲ್ರೆಡಿ ಕಲ್ತಿರೋರಾದರೆ ನಾನು ಡಿಸೈನ್ಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಡಿಸೈನ್ಸು, ಬ್ರೈಡಲ್ ವರ್ಕು ಎಲ್ಲನೂ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ನೋಡಿ ಈ ಥರ ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು, ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು, ರಿವರ್ಸ್ ಚೈನ್ ಸ್ಟಿಚ್ ಕೊಟ್ಟು, ಆಮೇಲೆ ಒಂದು ಶುಗರ್ ಬೀಡ್ ಹಾಕಿ ಶಾರ್ಟ್ ಸ್ಟಿಚ್ ಕೊಟ್ಟು ಮತ್ತೆ ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಡಬೇಕು. ಈ ಥರನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಈ ಥರ ಹಾಕ್ಕೊಳ್ತಾ ಹೋಗಬೇಕು. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಬಿಗಿನರ್ಸ್ಗೆ ಹೇಗೆ ಹಾಕೋದು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.